ಇವತ್ತು ಏನು ಮಾತಾಡಬೇಕು ಅಂತ ನನಗೆ ಆಗ್ತಾ ಇಲ್ಲ. ಯಾಕಂದ್ರೆ ಈ ನಮ್ಮ 45 ಚಿತ್ರ ಯಾರನ್ನು ಕರ್ಕೊಂಡ್ ಬರ್ತಾ ಇದೆ ಬೆಂಗಳೂರು ನನಗೊಂದು ಗೊತ್ತಾಗ್ತಾ ಇಲ್ಲ. ಸ್ವಾಮೀಜಿಗೆ ಒಂದೇ ಒಂದು ಮಾತಾಡಿದ್ವಿ, ಸ್ವಾಮಿ ಈ ತರ ಈಶ್ವರನ್ ಒಂದು ಸಾಂಗ್ ಇದೆ, ನೀವು ರಿಲೀಸ್ ಮಾಡಿ ಸ್ವಾಮಿ ಅಂತ. ಆರ್ಯಪ್ಪ ಬೇಟ ಅಂದ್ರು. ಅಂದ್ರೆ ಈ ಪಿಕ್ಚರು ಎಷ್ಟು ಪವರ್ಫುಲ್ ಆಗಿ ಎಲ್ಲಾನು ಕರ್ಕೊಂಡ್ ಬರ್ತಾ ಇದೆ ಅಂತ. ಅವ್ರಿರೋ ಡೆಲ್ಲಿಯಲ್ಲಿ, ಹರಿದ್ದವರು ಡೆಲ್ಲಿಯಲ್ಲಿ, ಅವ್ರಿಗೆ ಟೈಮೇ ಇಲ್ಲ. ನಾನು ಒಂದೇ ಒಂದು ಸಲಿ ನಾನು ಹೋಗ್ಬಿಟ್ಟು ಸ್ವಾಮಿ ರಿಕ್ವೆಸ್ಟ್ ಮಾಡ್ಕೊಂಡು ಬನ್ನಿ ಅಂದ್ರೆ ಅದು ಡೈರೆಕ್ಟ್ ಆಯ್ತಪ್ಪ ನಾನು ಬರ್ತೀನಿ, ಬಂದು ನಿಮ್ ಸಾಂಗ್ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಬಂದ್ರು. ಸ್ವಾಮಿ ಧನ್ಯವಾದ ಸ್ವಾಮಿ, ಧನ್ಯವಾದ. ಮತ್ತೆ ಇನ್ನ ಶಿವಣ್ಣ ಬಗ್ಗೆ ನಾನೇನು ಹೇಳಕ್ಕಾಗಲ್ಲ. ಶಿವಣ್ಣ ಗೀತಕ್ಕಾದ್ರು ಎಲ್ಲರಿಗೂ ಫಸ್ಟ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಈ ಸಾಂಗ್ ಆಡಿದವರು ನಮ್ಮ ಪ್ರಕಾಶ್ ಸರ್ ನಮಸ್ಕಾರ ಸರ್. ಇಲ್ಲ ಸರ್, ಇದು ಸಾಂಗ್ ಫುಲ್ ನಿಲ್ಲತ್ತೆ ಸರ್, ಇಂಡಿಯಾದಲ್ಲಿ ನಿಲ್ಲತ್ತೆ ಸರ್ ನಿಮ್ದು ಪಂಟ ಇದು ಸರ್. ನಮಸ್ಕಾರ ಸರ್. ಹಾಂ ಸರ್. ಸರ್ ಚೆನ್ನಾಗಿ ಬರ್ತಿದ್ದೀರಾ ಸರ್, ನಿಜ ತುಂಬಾ ಸಂತೋಷ ಆಯ್ತು. ಇನ್ನು ಇವತ್ತು ಉಪೇಂದ್ರ ರಾಜ್ಬೀಸೆಟ್ ಇದ್ದೀರ, ತುಂಬಾ ಸಂತೋಷ ಆಗ್ತಾ ಇತ್ತು ನಮಗೂ, ಅರ್ಜುನ್ ಸರ್ಗೆ. ಇವತ್ತು ಒಂದು ನನಗೆ ಗೊತ್ತಿದ್ದಂಗೆ ಇವಾಗ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಹಬ್ಬ ತರ ನಮ್ಗೆ ಇವಾಗ ಅನ್ಸತ್ತೆ ಸರ್. ಈ ಸಾಂಗ್ಗೂ ಇಲ್ಲಿ ಬಂದಿರೋದಕ್ಕೂ, ಸ್ವಾಮೀಜಿ ಮಾತಾಡಿರೋದಕ್ಕೂ, ಈ ಸನಾತನ ಧರ್ಮಕ್ಕೆ ಟಚ್ ಆಗ್ತಾ ಇರೋ ಈ ಸಾಂಗ್ಗೂ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಈ ಸಾಂಗ್ ಅನ್ನ ಅದು ನಾವು ಏನ್ ಹೇಳ್ತೀವಿ ಅಂದ್ರೆ ಈ ತಲೆಯಲ್ಲಿ ಇಟ್ಕೊಂಡು ಈ ತರ ಬರ್ಸ್ಬೇಕು ಅನ್ನೋದು ನಮ್ಮ ಮ್ಯೂಸಿಕ್ ಮಾಂತ್ರಿಕ ಅವರು ಅರ್ಜುನ್ ಜನ್ ಅವರು. ಸರ್ ಎಲ್ಲಿದ್ದೀರಾ ಸರ್? ಒಂದ್ ನಿಮಿಷ ಬನ್ನಿ ಸರ್. ನಿಮ್ಗೆ ಈ ಐಡಿಯಾ ಇಲ್ಲ ಹೆಂಗ್ ಸರ್ ಬರುತ್ತೆ? ಅಲ್ಲ ನನಗೆ ಕೇಳಿ ಹೆಂಗ್ ಬರುತ್ತೆ ಸರ್ ಅಂತ. ಅಣ್ಣ ನೀವು ನನಗೆ ಹೆಂಗ್ ಸಿಕ್ಕಿದ್ರಿ ಭಗವಂತನ ದಯೆಯಿಂದ? ಅದೇ ರೀತಿ ಹಾಡನ್ನು ಅದೇ ಪ್ರೇರಣೆ ಅಷ್ಟೇ. ಒಳ್ಳೆ ಜನಗಳು ಸೇರಿದಾಗ ಒಳ್ಳೇದಾಗುತ್ತಣ್ಣ. ಹಂಗಂತಲ್ಲ ಸರ್, ಇದು ಈ ಸಾಂಗು ಈ ತರ ಬರುತ್ತೆ ನಾನು ಅನ್ಕೊಂಡಿರ್ಲಿಲ್ಲ ಸರ್. 3 ತಿಂಗಳು ಮುಂಚೆ ಸಾಂಗ್ ಹೆಂಗಿರತ್ತೋ ಏನೋ ಆ ಸಾಂಗ್ ಅಂತ ಆ ಸಾಂಗ್ ಕಳ್ಸಿ ಸರ್, ಇರಣ್ಣ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಈ ತರ ಕಳ್ಸಿದ್ರಲ್ಲ, ಅದು ತಲೆಯಲ್ಲಿ ಹಿಂಗ್ ಮಡ್ಕೊಂಡಿರ್ತೀರ ಸರ್ ನೀವು ಅಂತ. ಅದೇ ನಾನು ಕೇಳ್ತಾ ಇದ್ದೆ ಸರ್. ಸರ್ ತುಂಬಾ ಹಾರ್ಡ್ ವರ್ಕ್ ಮಾಡಿದೀರಾ. ನಮ್ಮ ಪ್ರೊಡಕ್ಷನ್ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಹೆಮ್ಮೆಗೆ ಹೇಳ್ತೀನಿ, ನಮ್ಗೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ. ನನ್ಗಂತಲ್ಲ, ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಅಂತ ನಾನು ಇವಾಗೂ ಹೇಳ್ತೀನಿ. ಯಾಕಂದ್ರೆ ನಾವು ಎಲ್ಲ ಫಿಲಮ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಇಂದ ಸೀನ್ ನಾನು ನೋಡ್ತಾ ಇದ್ದೀನಿ. ನಾನು 8 ಪಿಕ್ಚರ್ ತೆಗ್ದಿದ್ದೆ. 8 ಪಿಕ್ಚರ್ಗೂ ಈ 45 ಏನ್ ಡಿಫ್ರೆನ್ಸ್ ಅಂತ ನನಗೆ ಗೊತ್ತೋದು. ಯಾಕಂದ್ರೆ ಆ ತರ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಖಂಡಿತ ಈ ಪಿಕ್ಚರ್ ಥ್ರೂಔಟ್ ಇಂಡಿಯಾ ಫುಲ್ ಈ ಪಿಕ್ಚರ್ ಹೋಗ್ಬೇಕು ಅಂತ ನಾವು ತುಂಬಾ ಪ್ರಯತ್ನ ಪಡ್ತಾ ಇದೀವಿ. ನಿಮ್ ಸಹಕಾರ ಎಲ್ಲರದ್ದು ಬೇಕು ನಮ್ಗೆ. ನಮ್ ಫಸ್ಟ್ ಮಾಧ್ಯಮದವರ ಸಹಕಾರ ಬೇಕು. ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ. ಎಲ್ಲರೂ 80 ವರ್ಷದಿಂದ ಹಿಡಿದು 12 ವರ್ಷ ಹುಡುಗರು ಕೂತ್ಕೊಂಡು ನೋಡುವಂತ ಪಿಕ್ಚರ್ ಇದು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಇಷ್ಟಪಟ್ಟು ತೆಗೆದಿದೀವಿ. ಎಲ್ಲರೂ ಅಷ್ಟೇ, ನಾವೇ ಅಂತಲ್ಲ, ಎಲ್ಲರೂ ಫಿಲಂ ಟೀಮು ಪ್ಲೀಸ್ ಹೆಲ್ಪ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ರಮೇಶ್ ರೆಡ್ಡಿ ಸರ್. ಅರ್ಜುನ್ ಸರ್, ಆಗ್ಲೇ ಈ ಕಾರ್ಯಕ್ರಮದಲ್ಲಿ ಇವ್ರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಗುರುಗಳ ಬಗ್ಗೆ ಹೇಳುವಾಗ ನಾ ಹೇಳಿದ್ದೆ, ವಿಪಿ ಸರ್ ಅಂಡ್ ನಾಗೇಂದ್ರ ಪ್ರಸಾದ್ ಸರ್ ದಯವಿಟ್ಟು ವೇದಿಕೆ ಮೇಲೆ. ಮೋಕ್ಷಣ